ವಾಚನ ಉಪಕ್ರಮ, ಅದನ್ನು ಓದುವ ಉಪಕ್ರಮ ಎಂದು ಕರೆಯಬಹುದು. ಈಗ 1ನೇ ತರಗತಿ ಓದಲು ಕಲಿಯೋಣ ಬನ್ನಿ, ಅಧ್ಯಾಯ 18 ನಾವು ಈ ಒಂದು ಅಭ್ಯಾಸ ಮಾಡೋಣ. ಕ ವ್ಯಂಜನದಲ್ಲಿ ಎ ಸೇರಿದಾಗ ಕೆ ಆಗುತ್ತೆ. ಅದೇ ರೀತಿಯಾಗಿ ಮುಂದಿನ ಅಕ್ಷರಗಳನ್ನು ನಾವು ನೋಡೋಣ. ಇವತ್ತು ನಾವು ಮುಂದಿನ ಅಧ್ಯಾಯವನ್ನು ಅಭ್ಯಾಸ ಮಾಡೋಣ. ಇವತ್ತು ಯಾವ ಅಧ್ಯಾಯ ನೋಡ್ರಿ? ಕ ವ್ಯಂಜನದಲ್ಲಿ ಎ ಸ್ವರ ಸೇರಿ ಕೆ ಅಕ್ಷರ ಆಗುತ್ತೆ. ಅದೇ ರೀತಿಯಾಗಿ ನಾವು ಕೆ ಎ ಅಕ್ಷರ ಸೇರಿದ ಎಲ್ಲ ವ್ಯಂಜನಗಳಲ್ಲಿ ಎ ಅಕ್ಷರ ಸೇರಿದಾಗ ಆಗ್ತಕ್ಕಂಥ ಶಬ್ದಗಳ ಸರಾವನ್ನ ಮಾಡೋಣ. ಈಗ ಏನ್ ಮಾಡೋದು? ನಾನು ಇಲ್ಲಿ ಬಡಿಗೆ ಇಡ್ತೀನಿ, ಈ ಶಬ್ದವನ್ನ ನೀವು ಓದೋದು. ಓದಿ.
ಳೆ ಕ್ಷೆ ಜ್ಞೆ ಜೋರ್ಲೆ ಚಪ್ಪಾಳೆ ಗೇಲಿ ಅದು ತಂಗಿ ತೇಗು ರೇಖೆ ಮ್ಯಾಗಿಂದ ಓದಿಲ್ಲಲ್ಲ ಮ್ಯಾಗಿಂದ ಅದ್ರ ಮ್ಯಾಗ ಚೇತನ ಮ್ಯಾಗೆ ಹಾಂ ಕೇತನ ಮ್ಯಾಗಿನ ಕೇತನ ಅದ ತಂಗಿ ಕೆ ಇಲ್ಲ ಪೈಲ ಅಕ್ಷರ ನೇಗಿಲು ಕೇಳುಗಾರ ಅಂದ್ರಲ್ಲ ಚೇತರಿಕೆ ಕೆ जरा क्रॉस यावाग भी ओदक्र क्रॉस आग जरा सरी साइड की इकड़ सरी हाँ हाँ ओदी
ಜೋರ್ಲೆ ಚಪ್ಪಾಳೆ ಹೊಡ್ರಿ. ರೇ ರೇ ಅದೇನದು ತಂಗಿ? ಅನ್ವಿತಾ ಆವಾಸಿ ಇಲ್ಲ. ಛೇ ಬೇಡ ಅದ ಬೇಡ. ಹೇ ಇಲ್ಲ ಏಸು. ರೇಖೆ ಬೇಡವಲ್ಲ ಬೇಟೆಗಾರ ಹೇಳು. ಬೇಲಿಯಲ್ಲಿ ಕೆ ಚೇತರಿಕೆ ಜೋರ್ಲೆ ಚಪ್ಪಾಳೆ ಹೊಡ್ರಿ. ಸೇತುವೆ ಸೇವಕ ಸೇವಕ ನೇಗಿಲು ಕೇರಳು ಕೇರಳ ಪೇರಲ ಕೇಸರಿ ಖೇಚರ ಲೇಖನ ಲೇಖಕ ಕೇಳುಗಾರ ಬೇಟೆಗಾರ
ಬೆಲೆಯಲ್ಲಿ ಗುಡ್. ಮುಂದಿನ ಹಾಕ್ಕೊಡ್ತೀನಿ ತಂಗಿ. ಅನು. ಮೇಘಾಲಯ ಹಾಂ ಮೇಘಾಲಯ 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 ಶೇಖರ ಶೇಖರ್ ಶೇಖರಿಸು 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 ಹಾಂ ಸ್ಟಾರ್ಟ್. ಚೇತನ ಚೇತನ ನೇತಾಜಿ ಬೇರಿಜು ಕೇಸರಿ ವೇತನ ವೇತನ ಕೆ